ಬಹಳ ಕಾಲದ ಹಿಂದೆ ಒಮ್ಮೆ ಒಬ್ಬ ರಾಜನಿಗೆ ವಿಶಿಷ್ಟವಾದ ಉಡುಗೊರೆ ದೊರೆಯಿತು. 2 ಹದ್ದು ಮರಿಗಳು. ಅವು ಒಂದು ಅಪರೂಪದ ಮತ್ತು ಸುಂದರ ಜಾತಿಗೆ ಸೇರಿದ್ದವು ಮತ್ತು ರಾಜನು ಅವುಗಳಂಥ ಹದ್ದುಗಳನ್ನು ಮೊದಲು ನೋಡಿದ್ದೇ ಇರಲಿಲ್ಲ. ರಾಜನು ಬಹಳ ಸಂತೋಷಪಟ್ಟನು ಮತ್ತು ಅವುಗಳ ಪೋಷಣಕ್ಕೆ ಅನುಭವಿಯಾದ ಒಬ್ಬ ಸೇವಕನನ್ನು ನೇಮಿಸಿದನು. ಕಾಲ ಕಳೆಯುತ್ತಿದ್ದಂತೆ ಹದ್ದುಗಳು ದೊಡ್ಡವೂ ಬಲಿಷ್ಠವೂ ಆದವು. ಅವುಗಳ ರೂಪವು ಇನ್ನಷ್ಟು ಅದ್ಭುತವಾಗಿ ಕಾಣಿಸುತ್ತಿತ್ತು. ಒಂದು ದಿನ ರಾಜನು ಸೇವಕನಿಗೆ ಹೇಳಿದನು, ನಾನು ಈ ಹದ್ದುಗಳನ್ನು ಹಾರುವುದನ್ನು ನೋಡಬೇಕು. ಅವು ಆಕಾಶದ ಎತ್ತರವನ್ನು ತಲುಪಲಿ. ಸೇವಕನು ಹದ್ದುಗಳಿಗೆ ಸಂಕೇತ ಮಾಡಿದನು. 2 ಹಕ್ಕಿಗಳು ತಮ್ಮ ರೆಕ್ಕೆಗಳನ್ನು ಝುಂಜಾಡಿಸುತ್ತಾ ಹಾರಾಟ ಆರಂಭಿಸಿದವು. ಒಂದು ಹದ್ದು ಉಚ್ಚ ಆಕಾಶದ ಕಡೆಗೆ ಹಾರಿತು, ಆದರೆ ಇನ್ನೊಂದು ಸ್ವಲ್ಪ ದೂರ ಹಾರಿ ಮರದ ಕೊಂಬೆಗೆ ಹಿಂತಿರುಗಿ ಕೂತಿತು. ಇದು ನೋಡಿ ರಾಜನು ಆಶ್ಚರ್ಯಚಕಿತನಾದನು. ಆತನು ಕೇಳಿದನು, ಇದು ಹೀಗೇಕೆ? ಒಂದು ಹದ್ದು ಇಷ್ಟು ಎತ್ತರಕ್ಕೆ ಹಾರುತ್ತೆ, ಆದರೆ ಇನ್ನೊಂದು ಅದೇ ಅಂಗಲಿಗೆ ಏಕೆ ಹಿಂತಿರುಗುತ್ತೆ? ಸೇವಕನು ಉತ್ತರಿಸಿದನು, ಮಹಾರಾಜ್, ಈ ಸ್ಥಿತಿ ಮೊದಲಿನಿಂದಲೂ ಹೀಗೇ ಇದೆ. ನಾವು ಏನು ಮಾಡಿದರೂ ಆ 2ನೇ ಹದ್ದು ಆ ಕೊಂಬೆಯನ್ನು ಬಿಟ್ಟು ಹೋಗುವುದಿಲ್ಲ. ರಾಜನು 2 ಹಕ್ಕಿಗಳನ್ನು ಪ್ರೀತಿಸುತ್ತಿದ್ದನು ಮತ್ತು 2ನೇಯದು ಮೊದಲನೆಯಂತೆ ಹಾರಬೇಕು ಎಂದು ಬಯಸುತ್ತಿದ್ದನು. ಅವನು ರಾಜ್ಯಾದ್ಯಂತ ಘೋಷಣೆ ಮಾಡಿದನು, ಯಾರು 2ನೇ ಹದ್ದನ್ನು ಎತ್ತರಕ್ಕೆ ಹಾರಿಸಲು ಸಾಧ್ಯ ಮಾಡುತ್ತಾರೆ ಅವರಿಗೆ ದೊಡ್ಡ ಬಹುಮಾನ ನೀಡಲಾಗುವುದು. ಅನೇಕ ಪಂಡಿತರು ಮತ್ತು ತಜ್ಞರು ತಮ್ಮ ಪ್ರಯತ್ನಗಳನ್ನು ಮಾಡಿದರು, ಆದರೆ ಯಾರಿಂದಲೂ ಆ ಹದ್ದು ಹಾರಿಸಲಾಗಲಿಲ್ಲ. ವಾರಗಳು ಕಳೆಯುತ್ತಾ ಹೋದವು. ಹದ್ದು ಸ್ವಲ್ಪ ಹಾರಿದರೂ ಮತ್ತೆ ಆ ಕೊಂಬೆಗೆ ಹಿಂತಿರುಗುತ್ತಿತ್ತು. ರಾಜನು ನಿರಾಶೆಯಿಂದ ಕೈಬಿಡಲು ನಿರ್ಧರಿಸುತ್ತಿದ್ದಾಗ ಒಂದು ದಿನ ಆಶ್ಚರ್ಯದ ಘಟನೆಯಾಯಿತು. ಅವನು 2 ಹದ್ದುಗಳನ್ನು ಆಕಾಶದ ಎತ್ತರಕ್ಕೆ ಹಾರುತ್ತಿರುವುದನ್ನು ನೋಡಿದನು. ಅವನು ತಕ್ಷಣ ಸೇವಕನನ್ನು ಕರೆಸಿ ಕೇಳಿದನು, ಇದು ಹೇಗೆ ಸಾಧ್ಯವಾಯಿತು? ಸೇವಕನು ಉತ್ತರಿಸಿದನು, ಮಹಾರಾಜ್, ಒಬ್ಬ ವ್ಯಕ್ತಿ ಇದನ್ನು ಸಾಧ್ಯವನ್ನಾಗಿ ಮಾಡಿದರು. ಮರುದಿನ ರಾಜನು ಆ ವ್ಯಕ್ತಿಯನ್ನು ಭೇಟಿಯಾದನು. ಆಶ್ಚರ್ಯವೆಂದರೆ ಆ ವ್ಯಕ್ತಿ ಒಬ್ಬ ಪಂಡಿತನಾಗಿರಲಿಲ್ಲ, ಕೇವಲ ಒಬ್ಬ ಸರಳ ರೈತ. ರಾಜನು ಅವನಿಗೆ ಬಹುಮಾನ ನೀಡಿ ಕೇಳಿದನು, ಈ ಕಾರ್ಯವನ್ನು ನೀನು ಹೇಗೆ ಮಾಡಿದೆ? ಜ್ಞಾನಿಗಳಿಂದ ಸಾಧ್ಯವಾದುದನ್ನು ನೀನು ಹೇಗೆ ಸಾಧಿಸಿದೆ? ರೈತನು ನಗುತ್ತಾ ಉತ್ತರಿಸಿದನು, ಮಹಾರಾಜ್, ನನಗೆ ಪಂಡಿತರ ಜ್ಞಾನವಿಲ್ಲ. ನಾನು ಆ ಕೊಂಬೆಯನ್ನು ಕತ್ತರಿಸಿದೆ. ಅಲ್ಲಿ ಹದ್ದು ಯಾವಾಗಲೂ ಕುಳಿತುಕೊಳ್ಳುತ್ತಿತ್ತು. ಹಿಂತಿರುಗಲು ಕೊಂಬೆಯೇ ಉಳಿದಿರಲಿಲ್ಲ. ಆದ್ದರಿಂದ ಅದು ಹಾರಲೇಬೇಕಾಯಿತು. ಸ್ನೇಹಿತರೆ, ಈ ಕಥೆ ನಮಗೆ ಮಹತ್ವಪೂರ್ಣದ ಪಾಠವನ್ನು ಕಲಿಸುತ್ತದೆ. ನಮ್ಮೆಲ್ಲರೊಳಗೂ ಅದ್ಭುತವಾದ ಸಾಧ್ಯತೆಗಳು ಇವೆ, ಆದರೆ ಹಲವಾರು ಬಾರಿ ನಾವು ನಮ್ಮ ಸುರಕ್ಷಿತ ವಲಯ ಅಂದರೆ ಕಂಫರ್ಟ್ ಝೋನ್ದಲ್ಲೇ ಸಿಲುಕಿಕೊಂಡಿರುತ್ತೇವೆ. ಆ ಕೊಂಬೆ ನಮ್ಮ ಭಯ, ಕೆಟ್ಟ ಅಭ್ಯಾಸಗಳು ಅಥವಾ ಆತ್ಮ ಸಂಶಯವಾಗಿರಬಹುದು. ಅಲ್ಲಿ ನಮಗೆ ಸುರಕ್ಷಿತ ಅನಿಸುತ್ತದೆ, ಆದರೆ ಇದೇ ವಿಷಯಗಳು ನಮ್ಮ ಜೀವನದ ಎತ್ತರವನ್ನು ತಲುಪುವುದನ್ನು ತಡೆಯುತ್ತವೆ. ನಮ್ಮನ್ನು ತಡೆಹಿಡಿಯುತ್ತಿರುವ ವಿಷಯಗಳನ್ನು ನಾವು ತೆಗೆದುಹಾಕಿದಾಗ ಮಾತ್ರ ನಿಜವಾದ ಬೆಳವಣಿಗೆ ಸಂಭವಿಸುತ್ತದೆ. ಋಷಿಕನಂತೆ ಕೆಲವೊಮ್ಮೆ ನಾವು ನಮ್ಮ ಭಯ ಮತ್ತು ಆಲಸ್ಯದ ಕೊಂಬೆಯನ್ನು ಕತ್ತರಿಸಬೇಕಾಗುತ್ತದೆ. ಆಗ ಮಾತ್ರ ನಾವು ನಮ್ಮ ರೆಕ್ಕೆಗಳನ್ನು ಚಾಚಿ ಎತ್ತರಕ್ಕೆ ಹಾರಲು ಸಾಧ್ಯವಾಗುತ್ತದೆ. ನಾವು ಬೆಳೆಯಬೇಕೆಂದರೆ, ಯಶಸ್ಸನ್ನು ಸಾಧಿಸಬೇಕೆಂದರೆ ನಮ್ಮ ಭಯಗಳನ್ನು ಹಾಗೂ ಅಡಚಣೆಗಳನ್ನು ಬಿಟ್ಟು ಮುಂದೆ ಸಾಗಬೇಕು. ಆಗ ಮಾತ್ರ ಹೊಸ ಅವಕಾಶಗಳು ನಮ್ಮನ್ನು ಎದುರು ನಿಂತಿರುತ್ತವೆ, ನಾವು ಹಾರಬೇಕೆಂಬ ದಿಕ್ಕಿನಲ್ಲಿ. ಸ್ನೇಹಿತರೆ, ಈ ಕಥೆಯಿಂದ ನಿಮಗೆ ಹೊಸ ಚಿಂತನೆ ಸಿಕ್ಕಿದ್ದರೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗೆ ಕನ್ನಡ ಟೇಲ್ಸ್ ಬೈ ಅಲ್ಕಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.